ಕಂಟ್ರೋಲ್ ನೆಟ್ನ ಯಾವ ಥರ ಯೂಸ್ ಮಾಡೋದು, ಅದನ್ನ ಇನ್ಸ್ಟಾಲ್ ಮಾಡೋದು ಯಾವ ಥರ, ಅದು ಯೂಸ್ ಮಾಡೋದು ಯಾವ ಥರ ಅಂತ ಈ ವಿಡಿಯೋಲಿ ನೋಡೋಣ. ಫಸ್ಟು ನಾನು ಸ್ಟೇಬಲ್ ಡಿಫ್ಯೂಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನಿಮ್ಮ ಫೇವ್ರೆಟ್ ಬ್ರೌಸರ್ಗೆ ಹೋಗಿ, ನಾನು ಮೈಕ್ರೋಸಾಫ್ಟ್ ಎಡ್ಜ್ಗೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಪೇಸ್ಟ್ ಮಾಡಿರಿ. ನಿಮ್ಮ ಸ್ಟೇಬಲ್ ಡಿಫ್ಯೂಷನ್ ಅನ್ನೋದು ಲೋಡ್ ಆಗುತ್ತೆ. ಓಕೆ, ಇಲ್ಲಿ ಕಂಟ್ರೋಲ್ ನೆಟ್ ಅಂತ ಇದೆಲ್ಲ, ಈ ಥರ ನಿಮಗೆ ಡಿಫಾಲ್ಟ್ ಆಗಿರಲ್ಲ. ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತಂದರೆ, ನೀವು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಎಕ್ಸ್ಟೆನ್ಷನ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಅವೈಲಬಲ್ ಅಂತ ಇದೆಲ್ಲ, ಅಲ್ಲಿಗೋಗಿ ಇಲ್ಲಿ ಲೋಡ್ ಅಂತ ಹೊಡೀರಿ. ಲೋಡ್ ಆಗುತ್ತೆ. ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ನೆಟ್ ಅಂತ ಹೊಡೀರಿ. ಕಂಟ್ರೋಲ್ ನೆಟ್. ಓಕೆ, ಒಂದು ನಿಮಿಷ ರೀ, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಕ್ಕೆ ನಾನು ತೋರಿಸ್ತಾ ಇಲ್ಲ ಅದು. ನೋಡ್ರಿ, ತೋರಿಸ್ತಾ ಇದೆ. ನೀವೇನಿಲ್ಲ, ಇಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಲ್ಡ್ ಅನ್ನೋದು ಅವಾಗ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಇನ್ಸ್ಟಾಲ್ ಅನ್ನೋದ್ರ ಮೇಲೆ ಹಿಂಗೆ ಪ್ರೆಸ್ ಮಾಡಿ ಈ ಥರ ನಾನು ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟು ಇಲ್ಲಿ ಇನ್ಸ್ಟಾಲ್ URL ಅಂತ ಇದೆಲ್ಲ, ಇಲ್ಲಿ ಹೋಗ್ಬಿಟ್ಟು ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಜಸ್ಟ್ ಇಲ್ಲಿ ಇದು ಎಕ್ಸ್ಟೆನ್ಷನ್ ಇದೆಲ್ಲ, ಇದನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ತಂದು ನೀವು ಪೇಸ್ಟ್ ಮಾಡಿಬಿಟ್ಟು ಇನ್ಸ್ಟಾಲ್ ಅಂತ ಹೊಡೆದ್ಬಿಟ್ರೆ ಆಗೋಗ್ಬಿಡುತ್ತೆ. ಇದದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕಂಟ್ರೋಲ್ ನೆಟ್ ಮಾಡಲ್ಸ್ದು. ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕ್ಯಾನಿ, ಡೆಪ್ತು ಇವೆಲ್ಲ ಇದಾವಲ್ಲ, ಇವನ್ನೆಲ್ಲ ಇನ್ಸ್ಟಾಲ್ ಮಾಡಿ. ಸದ್ಯಕ್ಕೆ ಒಂದು 4 ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಕೆನಾನು, ಡೆಪ್ತು, ಹೆಡ್ಡು, MLSTS, ನಾರ್ಮಲ್ ಅಂತ ಇದೆಲ್ಲ, ಇಷ್ಟನ್ನು ಇನ್ಸ್ಟಾಲ್ ಮಾಡಿಕೊಡ್ರಿ. ಇವು 4. ಇನ್ಸ್ಟಾಲ್ ಆಗಿದ ತಕ್ಷಣ ಇಲ್ಲಿ ಹೋಗ್ಬಿಟ್ಟು ಅಪ್ಲೈ ರೀಸ್ಟಾರ್ಟ್ UI ಅಂತ ಹಿಂಗೆ ಹೊಡೀರಿ. ತಿರ್ಗಾ ಅವಾಗ ಬಂದಿದ ತಕ್ಷಣ ಇಲ್ಲಿ ಕಂಟ್ರೋಲ್ ನೆಟ್ ಅಂತ ನಿಮಗೆ ಬಂದಿರುತ್ತೆ. ಇವಾಗ ನೀವೇನು ಮಾಡಬೇಕಂದ್ರೆ, ಇದು ಬಂದಿದ್ದಾದಮೇಲೆ ನೀವು ಡೌನ್ಲೋಡ್ ಮಾಡಿದ್ವಲ್ಲ ಮಾಡಲ್ಸು, ನೋಡ್ರಿ, ಕಂಟ್ರೋಲ್ ನಾರ್ಮಲ್, ಕಂಟ್ರೋಲ್ ಕೆನಾನು, ಡೆಪ್ತು, ಇವು 4 ಕಾಪಿ ಮಾಡಿಕೊಂಡು ಸ್ಟೇಬಲ್ ಡಿಫ್ಯೂಷನ್ ನಿಮ್ಮ ಫೋಲ್ಡರ್ ಇದೆಲ್ಲ, ನಿಮ್ಮ ಸ್ಟೇಬಲ್ ಡಿಫ್ಯೂಷನ್ಗೆ ಹೋಗ್ಬಿಟ್ಟು ಇದರೊಳಗಡೆ ಮಾಡಲ್ಸ್ಗೆ ಹೋಗಿ ನೋಡಿರಿ, ಕಂಟ್ರೋಲ್ ನೆಟ್ ಅಂತ ಬಂದಿದೆ. ಇಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಅಂತ ಹೊಡೀರಿ. ಈ ಮಾಡಲ್ಸ್ನಲ್ಲಿ ಕಾಪಿ ಮಾಡಿದ ತಕ್ಷಣ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ, ತಿರ್ಗಾ ನೀವು ಇಲ್ಲಿ ಬ್ರೌಸರಿಗೆ ಬಂದು ತಿರ್ಗಾ ಇನ್ನೊಂದು ಸರಿ ಅಪ್ಲೈ ರೀಲೋಡ್ UI ಅಂತ ಹೊಡೆದ್ಬಿಡ್ರಿ. ಇಲ್ಲಿ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಂಟ್ರೋಲ್ ನೆಟ್ ಅಂತ ಬಂದಿರುತ್ತೆ. ಇದ್ರ ಮೇಲೆ ಹೋಗಿ ಈ ಥರ ಇರುತ್ತೆ, ಎನೇಬಲ್ ಅಂತ ಹೊಡೀರಿ. ಇಲ್ಲಿ ನಿಮ್ಮ ಮಾಡಲ್ಸ್ ಎಲ್ಲ ಬಂದಿರ್ತವೆ. ಥ್ರೆಶೋಲ್ಡ್ದು ಇಲ್ಲೂ ನಿಮ್ಮ ಮಾಡಲ್ಸ್, ಪ್ರೀ ಪ್ರೊಸೆಸರ್ ಅಂತ ಇಲ್ಲಿ ಮಾಡಲ್ಸು, ಇಲ್ಲಿ ಕಂಟ್ರೋಲ್ ನೆಟ್ ಮಾಡಲ್ಸ್ ಇರ್ತವೆ. ಇವಾಗ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಇದು ಇನ್ನು ಎನೇಬಲ್ ಆಗಿರೋಲ್ಲ, ನೀವು ಎನೇಬಲ್ ಅಂತ ಮಾಡಿರಿ. ಎನೇಬಲ್ ಅಂತ ಮಾಡಿದ್ರೇ ಇದು ಯೂಸ್ ಮಾಡೋದಕ್ಕಾಗೋದು. ಓಕೆ, ಇವಾಗ ಎಕ್ಸಾಂಪಲ್ ತೋರಿಸ್ತೀನಿ. ಓಪನ್ ಪೋಸ್ ಎಡಿಟರ್ ಅಂತ ಇದೆಲ್ಲ, ಇದು ನಿಮಗೆ ಇದು ಬಂದಿರೋಲ್ಲ. ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡ್ಕೊಬೇಕಂದ್ರೆ, ಸೇಮ್ ಕಂಟ್ರೋಲ್ ನೆಟ್ ಯಾವ ಥರ ಇನ್ಸ್ಟಾಲ್ ಮಾಡಿದ್ರು ಅದೇ ಥರನೇ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಎಕ್ಸ್ಟೆನ್ಷನ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಅವೈಲಬಲ್ ಅಂತ ಇದೆಲ್ಲ, ಲೋಡ್ ಅಂತ ಹೊಡೀರಿ. ಇಲ್ಲಿ ಓಪನ್ ಪೋಸ್ ಅಂತ ಟೈಪ್ ಮಾಡಿರಿ. ನೋಡ್ರಿ, ಈ ಥರ ಬರುತ್ತೆ ಓಪನ್ ಪೋಸ್ ಅಂತ. ಇದ್ರ ಮೇಲೆ ಜಸ್ಟ್ ಹಿಂಗೆ ಇನ್ಸ್ಟಾಲ್ ಅಂತ ಹೊಡೀರಿ. ಇನ್ಸ್ಟಾಲ್ ಹೊಡೆದ್ಬಿಟ್ಟು ಇಲ್ಲಿ ಬಂದು ಅಪ್ಲೈ ರೀಸ್ಟಾರ್ಟ್
ಯು ಐ ಅಂತ ಇದಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿರಿ, ನಿಮಗೆ ಇಲ್ಲಿ ಬಂದ್ಬಿಡುತ್ತೆ. ಓಕೆ, ಇದು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಫಸ್ಟ್ ಇವಾಗ ಓಪನ್ ಪೋಸ್ಗೆ ಹೋಗೋಣ. ಓಪನ್ ಪೋಸ್ಗೆ ಹೋಗ್ಬಿಟ್ಟು ಡಿಫಾಲ್ಟ್ ಆಗಿ ಹೆಂಗಿರುತ್ತೆ ಅಂದರೆ ಈ ಥರ ಇರುತ್ತೆ. ನೀವು ಯಾವ ಥರ ಬೇಕಂದರೆ ಇದನ್ನು ಸ್ಟೈಲಿಶ್ ಆಗಿ ಮಾಡ್ಕೊಬೋದು. ಟ್ರಿಂಗ್ ಒತ್ತೋಣ, ಈ ಥರ ಇಡ್ತಾ ಇದ್ದೀನಿ ನಾನು, ಹಿಂಗೆ ವೇವ್ ಮಾಡೋ ಥರ ಗಿಟ್ಟು. ಇಲ್ಲಿ ಸೆಂಟ್ ಎಲ್ಲಿ ಸೆಂಡ್ ಟು ಇಮೇಜ್ ಟು ಇಮೇಜ್, ಸೆಂಡ್ ಟು ಟೆಕ್ಸ್ಟ್ ಟು ಇಮೇಜ್ ಅಂತ ಸೆಂಡ್ ಟು ಟೆಕ್ಸ್ಟ್ ಇಮೇಜಿಗೆ ಸೆಂಡ್ ಮಾಡೋಣ. ಇಲ್ಲಿಗೆ ಬರುತ್ತೆ ಇಲ್ಲಿ ಟೆಕ್ಸ್ಟ್ ಟು ಇಮೇಜ್. ಇವಾಗ ಬಂದಿದ ತಕ್ಷಣ ಇಲ್ಲಿ ಎನೇಬಲ್ ಆಗಿರಲ್ಲ, ಇದನ್ನು ಎನೇಬಲ್ ಮಾಡ್ಕೊಳ್ರಿ. ಎನೇಬಲ್ ಮಾಡಿಕೊಂಡ್ರು ಇದ್ರದ್ದು ಮಾಡೆಲ್ನ ನೀವು ಡೌನ್ಲೋಡ್ ಮಾಡಿರಬೇಕು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ರಿ. ನೋಡಿ, ಓಪನ್ ಪೋಸ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಟ್ಟಿಂಗ್ಸ್ನ ನೀವು 1 ಇಡ್ರಿ ಡಿಫಾಲ್ಟ್. ಫಸ್ಟ್ಗೆ 0ನೇ ಇರಲಿ, ಇದು 1 ಇರಲಿ. ಬ್ಯಾಲೆನ್ಸ್ ಅಂತ ಅಂದರೆ ಮೈ ಪ್ರಾಂಪ್ಟ್ ಇಸ್ ಮೋರ್ ಪ್ರಿಯಾರಿಟಿ ಅಂದರೆ ಇಲ್ಲಿ ಏನು ಬರೋದಿಲ್ಲ ಅದ್ರ ಮೇಲೆ ಜಾಸ್ತಿ ಪ್ರಿಯಾರಿಟಿ ಇದಕ್ಕೆ ಕೊಡಬೇಕು. ಇಲ್ಲಾಂದರೆ ಕಂಟ್ರೋಲ್ ನೆಟ್ ಅಂದರೆ ನೀವು ಕಂಟ್ರೋಲ್ ಮಾಡ್ತಾರಲ್ಲ ಇದಕ್ಕೆ ಜಾಸ್ತಿ ಪ್ರಿಯಾರಿಟಿ ಕೊಡಬೇಕು ಅಂತ ನೀವು ಇದನ್ನ ಒಂದಾಗ ಚೆಕ್ ಮಾಡಿ ನೋಡ್ಬೋದು ಯಾವ್ದು ಚೆನ್ನಾಗಿ ಬರುತ್ತೆ ಅಂತ. ನಾನು ಸದ್ಯಕ್ಕೆ ಬ್ಯಾಲೆನ್ಸ್ ಇಟ್ಟಿರ್ತೀನಿ. ರೀಸೈಸ್ ಆ್ಯಂಡ್ ಕ್ರಾಪ್ ಆ್ಯಂಡ್ ರಿಸೈಸ್ ಅಂತ ಇದೆ, ನಾನು ಜಸ್ಟ್ ರಿಸೈಸ್ ಅಂತ ಕೊಡ್ತಾ ಇದ್ದೀನಿ. ಬೇಕಾದ್ರೆ ನೀವು ಕ್ರಾಪ್ ಆ್ಯಂಡ್ ರಿಸೈಸ್ ಅಂತಲೂ ಯೂಸ್ ಮಾಡ್ಕೊಬೋದು. ಜಸ್ಟ್ ಒಂದ್ಸರಿ ಕ್ರಾಪ್ ಆ್ಯಂಡ್ ರಿಸೈಸಲ್ಲೇ ಬಿಡೋಣ ಹೆಂಗಿರುತ್ತೆ ರಿಸಲ್ಟು. ಇವಾಗ ಪ್ರಾಂಪ್ಟ್ ಮೇಲೆ ಬರೆಯೋಣ, ಮ್ಯಾನ್ ವೇವಿಂಗ್ ಅಂತ ಹೊಡೆದು ರಿಸ್ಟೋರ್ ಫೇಸ್ ಆನ್ ಮಾಡಿ ಒಂದು 20 ಸ್ಟೆಪ್ಸ್ಗೆ ಇಡ್ತಾ ಇದ್ದೀನಿ. ಫಸ್ಟ್ಗೆ ಹೆಂಗೆ ಬರುತ್ತಾ ನೋಡೋಣ. ಫಸ್ಟ್ ಟೈಮ್ ಅಂದರೆ ಸ್ವಲ್ಪ ಲೋಡ್ ಆಗಬೇಕಲ್ಲ, ನೋಡ್ರಿ ಬ್ಯಾಕ್ಗ್ರೌಂಡಲ್ಲೇ ಎಲ್ಲ ವರ್ಕ್ ಆಗ್ತಾ ಇದೆ. ಲೋಡಿಂಗ್ ಕಾನ್ಫಿಗರೇಷನ್ ಅಂತ. ಸೊ ಫಸ್ಟ್ ಟೈಮ್ ನೀವು ಸೆಲೆಕ್ಟ್ ಮಾಡಿದೆ ಎನೇಬಲ್ ಮಾಡಿದಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ನಾನು ಪಾಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಆಯ್ತು ನೋಡ್ರಿ. ಇಲ್ಲಿ ಯಾವ ಥರ ಇದೋ ಅದೇ ಥರ ಬಂದಿದೆ ನೋಡ್ರಿ. ನೀವು ಕಂಟ್ರೋಲ್ ಮಾಡ್ಬೋದು. ಇವಾಗ ಬೇರೆ ಥರ ಮಾಡೋಣ, ಮ್ಯಾನ್ ವೀವಿಂಗ್ ಅಂತ ಹಾಕೋಣ. ಓಕೆ, ಜನರೇಟ್ ಮ್ಯಾನ್ ವೇವಿಂಗ್ ಅಂತ ಕೊಟ್ಟರೆ ಯಾವ ಥರ ಬಂದಿದೆ ನೋಡ್ರಿ. ಈ ಪೋಸ್ಟ್ ಥರನೇ ಬಂದಿದೆ. ಓಕೆ, ಇವಾಗ ಜನರೇಟ್ ಅಂತ ಹೊಡೆಯೋಣ. ನೋಡ್ರಿ ಯಾವ ಥರ ಬಂದಿದೆ. ಓಕೆ, ಇನ್ನೊಂದು ಪ್ರಾಂಪ್ಟ್ ಅನ್ನೋದು ಕೊಟ್ಟು ಟ್ರೈ ಮಾಡ್ತೀನಿ. ಈ ಪ್ರಾಂಪ್ಟ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು, ಯೂಸ್ ಮಾಡ್ಕೊಬೋದು. ಕಂಪೋಸ್ ಪಿ ಇವಾಗ ಇನ್ನೊಂದ್ಸರಿ ಹೊಡೆಯೋಣ. ಇವಾಗ ಜನರೇಟ್ ಅಂತ ಹೊಡೆಯೋಣ. ಜನರೇಟ್ ಆಗ್ತಾ ಇದೆ. ನಾನು ಪಾಸ್ ಮಾಡ್ತೀನಿ. ನೋಡ್ರಿ ಜನರೇಟ್ ಮಾಡಿದೆ ಇದೇ ಪ್ರಕಾರ. ಇವಾಗ ಇನ್ನೂ ಬೇರೆ ಥರ ಎಡಿಟ್ ಮಾಡೋಣ ಓಪನ್ ಪೋಸ್ನ. ರಿಸೆಟ್ ಹೊಡೆದು ಆ್ಯಡ್ ಅಂತ ತಗೊಂಡು
ಅಂತ ತಗೊಳ್ಳೋಣ. Man and man. ಇವಾಗ ಜನರೇಟ್ ಅಂತ ಹೊಡೆಯೋಣ. ನೋಡ್ರಿ ಜನರೇಟ್ ಮಾಡಿದೆ. ಇದೇ ಥರ ನೋಡಿದ್ರಲ್ಲ ಕಂಟ್ರೋಲ್ ನೆಟ್ನ ಯಾವ ಥರ ಯೂಸ್ ಮಾಡೋದು ಅಂತ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲೇಬೇಡ್ರಿ. ನಿಮ್ಗೆ ಯಾವುದೇ ಥರ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ಪಕ್ಕಾ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕನ್ನಡ ಟೆಕ್ ಟ್ಯೂಬ್ಸ್.